ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ 10ನೇ ತರಗತಿ ತಿಳಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕ 3ನೇ ಪಾಠ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು. ಇದನ್ನು ಬರೆದವರು ರಮೇಶ್ ಗೌಡ ಹೆಮ್ಕಿ. ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಮಕ್ಕಳೇ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಕೃತಿಕಾರರ ಪರಿಚಯ, ಅಭ್ಯಾಸ, ಪ್ರಶ್ನೆಗಳು ಈ ರೀತಿ ಇದ್ದಾವೆ, ಗಮನಿಸಿ. ಭಾಷಾಭ್ಯಾಸ. ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ತೆಗೆದುಕೊಳ್ಳೋಣ. ಕೃತಿಕಾರರ ಪರಿಚಯ ಮಕ್ಕಳ ಗಮನಿಸಿ. ರಮೇಶಗೌಡ ಮಲ್ಲನಗೌಡ ಕಲ್ಲನಗೌಡ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕು ಕಿತ್ತೂರು ಗ್ರಾಮದಲ್ಲಿ 1975ರಲ್ಲಿ ಜನಿಸಿದರು. ಪ್ರಸ್ತುತ ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾರೆ. ಇವರು ಬರೆದಂಥ ಕೃತಿಗಳು: ಅಮೃತಕ್ಕೆ ಹಾರಿದ ಗರುಡ ಕಥಾ ಸಂಕಲನ, ರೂಪಬಯಲು ಪ್ರಬಂಧ ಸಂಕಲನ, ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಜೀವನ ಚರಿತ್ರೆ ಕೃತಿಗಳನ್ನು ಹಾಗೂ ಹಲವು ಲೇಖನಗಳನ್ನು ಬರೆದಿದ್ದಾರೆ. ಅಮೃತಕ್ಕೆ ಹಾರಿದ ಗರುಡ ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರ ವರ್ಣಿ, ಮುದ್ದಣ ದತ್ತಿ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ವರ್ಷದ ಉತ್ತಮ ಕೃತಿ ಪ್ರಶಸ್ತಿಗಳು ಲಭಿಸಿವೆ. ಇದಿಷ್ಟು ರಮೇಶಗೌಡ ಮಲ್ಲನಗೌಡ ಕಲ್ಲನಗೌಡ ಅವರ ಕೃತಿಕಾರರ ಪರಿಚಯವಾಗಿದೆ ಮಕ್ಕಳ. SSLC ವಾರ್ಷಿಕ ಪರೀಕ್ಷೆಯಲ್ಲಿ ಇದನ್ನು ಕೇಳಿದರೆ ನೀವು ಬರೆಯಿರಿ. ಅಭ್ಯಾಸ. ಪದಗಳ ಅರ್ಥ: ಅಂಧ ಅಂದರೆ ಕುರುಡ, ಕಣ್ಣು ಕಾಣದವ. ಅನಂತ ಅಂದರೆ ಕೊನೆಯಿಲ್ಲದವ. ಅಭಿಲಾಷೆ ಅಂದರೆ ಆಸೆ, ಬಯಕೆ. ಆರ್ತ ಅಂದರೆ ಕಷ್ಟಕ್ಕೆ ಸಿಕ್ಕ, ದುಃಖಿತ. ಜಯಿಸಿ ಅಂದರೆ ತಿಳಿದುಕೊಂಡು. ನಿಷ್ಣಾತ ಅಂದರೆ ಪಾರಂಗತ, ನಿಪುಣ. ಬಾಷ್ಪ ಅಂದರೆ ಕಣ್ಣೀರು, ಕಂಬನಿ. ಮಾಧುರ್ಯ ಅಂದರೆ ಸಿಹಿ, ಹಿತ. ಚಲಿತ ಅಂದರೆ ಚಂಚಲ. ವೇದನೆ ಅಂದರೆ ನೋವು. ಸುವರ್ಣ ಅಂದರೆ ಬಂಗಾರ, ಚಿನ್ನ. ಸಿಂಹಾವಲೋಕನ ಇಂದಿನ ಘಟನೆಗಳನ್ನು ಮತ್ತೊಮ್ಮೆ ವಿವರವಾಗಿ ಅವಲೋಕಿಸುವುದು ಅಂದರೆ ಹಿನ್ನೋಟ. ಅಂತಃಕರಣ ಅಂದರೆ ಮನಸ್ಸು, ದಯೆ. ಅನಿಕೇತನ ಅಂದರೆ ಮನೆ ಇಲ್ಲದವ ಅಂದರೆ ವಿಶ್ವಮಾನವ. ಅಮರ ಅಂದರೆ ದೇವತೆ, ಶಾಶ್ವತವಾಗು. ಉದರ ಅಂದರೆ ಹೊಟ್ಟೆ. ಜಂಗಮ ಅಂದರೆ ಚಲಿಸುವ. ವೀರಶೈವ ಧರ್ಮದ ವಿರಕ್ತ. ಪರಿ ಅಂದರೆ ಹರಿ. ಕಣ್ಣಿನ ರೋಗ ಕತ್ತರಿಸು. ಬೇನೆ ಅಂದರೆ ರೋಗ, ನೋವು. ಮುಡುಪು ಅಂದರೆ ಮೀಸಲು. ವಿಷಣ್ಣ ಅಂದರೆ ಖಿನ್ನವಾದ, ಬಾಡಿದ. ಶಯನಗೈದು ಅಂದರೆ ಮಲಗುವುದು. ಈಗ ಮಕ್ಕಳ ಪ್ರಶ್ನೆಗಳು. ಆಮೇನು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1ನೇ ಪ್ರಶ್ನೆ: ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಉತ್ತರ: ಪುಟ್ಟರಾಜರ ತಂದೆ ರೇವಯ್ಯ, ತಾಯಿ ಸಿದ್ದಮ್ಮ. 2ನೇ ಪ್ರಶ್ನೆ: ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಉತ್ತರ: ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಮನಸ್ಸನ್ನು ಅರಿತುಕೊಂಡು ಅವರ ಅಭಿಲಾಷೆಗೆ ತಕ್ಕ ಜ್ಞಾನ ಕೊಡುವ ಆ ಶಕ್ತಿ ಇರುತ್ತದೆ. 3ನೇ ಪ್ರಶ್ನೆ: ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಉತ್ತರ: ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಮಗನನ್ನು ಮನೆಗೆ ಕಳುಹಿಸಿಕೊಡಬೇಕೆಂದು ಬೇಡಿಕೊಂಡಳು. 4ನೇ ಪ್ರಶ್ನೆ: ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು? ಉತ್ತರ: ಪುಟ್ಟರಾಜರು ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು. 5ನೇ ಪ್ರಶ್ನೆ: ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ? ಉತ್ತರ: ಸ್ವದೇಶಿ ಆಂದೋಲನಕ್ಕೆ ಕೈಜೋಡಿಸುವುದಕ್ಕಾಗಿ ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದರು. ಆಮೇನು. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 1ನೇ ಪ್ರಶ್ನೆ: ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ? ಉತ್ತರ: ಬಾಲಕ ಪುಟ್ಟಯ್ಯನಿಗೆ ಹುಟ್ಟಿದ 6 ತಿಂಗಳಿಗೆ ಕಣ್ಣು ಬೇನೆ ಬಂದಿತ್ತು. ನಾಟಿ ವೈದ್ಯರಿಗೆ ತೋರಿಸಿದಾಗ ಕಣ್ಣಿಗೆ ನಾಯಿ ಮೈಯಲ್ಲಿರುವ ಹುಳುಗಳನ್ನು ಅಂದರೆ ತೊಣಚಿ ಮುಟ್ಟಿಸಬೇಕೆಂದು ಹೇಳಿದರು. ಹಾಗೆ ಮಾಡುವಾಗ ಕೈಜಾರಿ ಹುಳುಗಳು ಕಣ್ಣಲ್ಲಿ ಬಿದ್ದು ಕಣ್ಣುಗಳನ್ನು ಕಳೆದುಕೊಂಡರು. 2ನೇ ಪ್ರಶ್ನೆ: ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳ ಶಿಷ್ಯನಾದದ್ದು ಹೇಗೆ? ಉತ್ತರ: ಪುಟ್ಟರಾಜರಲ್ಲಿದ್ದ ಸಂಗೀತದ ಆಸಕ್ತಿ, ಚುರುಕುತನ, ಏಕಾಗ್ರತೆಯನ್ನು ಗಮನಿಸಿದ ಅವರ ಸೋದರ ಮಾವ ಚಂದ್ರಶೇಖರಯ್ಯನವರು ತಮ್ಮ ಗುರುಗಳಾದ ಪಂಚಾಕ್ಷರಿ ಗವಾಯಿಗಳ ಸುಪರ್ದಿಗೆ ಅಂದರೆ ಜವಾಬ್ದಾರಿಗೆ ಒಪ್ಪಿಸಿದರು. 3ನೇ ಪ್ರಶ್ನೆ: ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವ ಪಡೆದ ಬಾಲಕ ಪುಟ್ಟಯ್ಯ ಯಾವ ಮನಸ್ಥಿತಿ ಹೊಂದಿದ್ದನು? ಉತ್ತರ: ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವ ಪಡೆದ ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗುರುಗಳನ್ನು ಅನುಸರಿಸಬೇಕು. ಅವರ ನುಡಿಯೇ ನನಗೆ ಮಂತ್ರ, ಅವರ ನಡತೆಯೇ ನನಗೆ ಆಚಾರವಾಗಬೇಕು ಎಂಬ ಮನಸ್ಥಿತಿ ಹೊಂದಿದ್ದನು. 4ನೇ ಪ್ರಶ್ನೆ: ಪುಟ್ಟರಾಜ ಗವಾಯಿಗಳು ಯಾವ ಯಾವ ವಿದ್ಯೆಗಳಲ್ಲಿ ನಿಷ್ಣಾತರಾದರು? ಅಂದರೆ ನಿಮಗೆ ಅರ್ಥದಲ್ಲಿ ಹೇಳಿದಿನಲ್ವಾ, ಅಂದ್ರೆ ಏನು? ಪಾರಂಗತ, ನಿಪುಣ ಅಂತ ಅರ್ಥ. ಉತ್ತರ: ಪುಟ್ಟರಾಜರು ಪಾಣಿನಿ ಅಷ್ಟಾಧ್ಯಾಯಿ, ಯರ್ವವರ್ಮನ ಕಾತಂತ್ರ, ಕೇಸಿರಾಜನ ಶಬ್ದಮಣಿ ದರ್ಪಣ, ನಿಜಗುಣ ಶಿವಯೋಗಿಗಳ ಕೈವಲ್ಯ,
ಪದ್ಧತಿ ಜೊತೆಗೆ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಶಬ್ದಾನುಶಾಸ್ತ್ರ, ಛಂದಶಾಸ್ತ್ರ, ಕನ್ನಡ ವ್ಯಾಕರಣವನ್ನು ಶಾಸ್ತ್ರಬದ್ಧವಾಗಿ ಕಲಿತು ಅವುಗಳಲ್ಲಿ ನಿಷ್ಣಾತರಾದರು. 5ನೇ ಪ್ರಶ್ನೆ, ತಾಯಿ ಸಿದ್ದಮ್ಮ ಪುಟ್ಟರಾಜರನ್ನು ಏನೆಂದು ಆಶೀರ್ವದಿಸಿದಳು? ಉತ್ತರ: ತಾಯಿ ಸಿದ್ದಮ್ಮ ಪುಟ್ಟರಾಜರನ್ನು ನಿನ್ನಂಥ ಶ್ರೇಷ್ಠ ರತ್ನವೊಂದನ್ನು ಎತ್ತ ಭಾಗ್ಯ ನನ್ನದಾಗಲಿ. ಹೆಂಡತಿ, ಮಕ್ಕಳು, ಸಂಸಾರವೆಂಬ ಬಂಧನದಲ್ಲಿ ಬಂದಿಯಾಗುವುದು ನಿನಗೆ ಇಷ್ಟವಿಲ್ಲದಿದ್ದರೆ ನೀನು ನನ್ನ ಜೊತೆಯಲ್ಲಿ ಬರುವುದು ಬೇಡ. ಪಂಚಾಕ್ಷರರು ತೋರಿದ ಮಾರ್ಗದಲ್ಲಿ ನಡೆದು ಅಮರನಾಗು ಎಂದು ಆಶೀರ್ವದಿಸಿದಳು. 6ನೇ ಪ್ರಶ್ನೆ, ಪುಟ್ಟರಾಜರ ವೇಷಭೂಷಣಗಳು ಹೇಗಿದ್ದವು? ಉತ್ತರ: ಶುಭ್ರವಾದ ಬಿಳಿಯ ಉದ್ದನೆಯ ಅಂಗಿ, ಪಂಚೆ, ತಲೆಯ ಮೇಲೊಂದು ಅಂದವಾದ ಶಿಸ್ತಿನಿಂದ ಸುತ್ತಿದ ಕಾವಿ ಬಣ್ಣದ ಪೇಟ, ಹಣೆಯಲ್ಲಿ ಸದಾ ಎದ್ದು ಕಾಣುವ ವಿಭೂತಿ, ಹುಬ್ಬುಗಳೆರಡರ ನಡುವೆ ಗಂಧದ ಬಟ್ಟು, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಕೊಂಚ ಬಾಗಿದ ಕತ್ತು, ಕೈಯಲ್ಲೊಂದು ಊರುಗೋಲು. ಇವು ಪುಟ್ಟರಾಜರ ವೇಷಭೂಷಣಗಳು. ಇಲ್ಲಿ ಗಮನಿಸಿ ಮಕ್ಕಳೇ ಪುಟ್ಟರಾಜರ ವೇಷಭೂಷಣಗಳನ್ನ. 7ನೇ ಪ್ರಶ್ನೆ, ಪುಟ್ಟರಾಜರಿಗೆ ದೊರೆತ ಗೌರವ ಪ್ರಶಸ್ತಿಗಳು ಯಾವುವು? ಉತ್ತರ: ಪುಟ್ಟರಾಜರು ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ 75ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾದರು. ಅವರ ಸಾಧನೆಗೆ ನಾಡೋಜ, ಬಸವಶ್ರೀ, ಪದ್ಮಭೂಷಣ, ಗೌರವ ಡಾಕ್ಟರೇಟ್ ಮುಂತಾದ ಪ್ರಶಸ್ತಿಗಳು ದೊರೆತಿವೆ. 8ನೇ ಪ್ರಶ್ನೆ, ವಿಶೇಷಚೇತನರಿಗೆ ನೀವು ಯಾವ ಮಾತುಗಳಿಂದ ಧೈರ್ಯ ತುಂಬುವಿರಿ? ನಿಮ್ಮ ಸ್ವಂತ ಯೋಚನೆಯಿಂದ ಬರೆಯುವಂಥ ಪ್ರಶ್ನೆಯಾಗಿದೆ ಮಕ್ಕಳೇ ಇದು. ಉತ್ತರವನ್ನು ಗಮನಿಸೋಣ. ಉತ್ತರ: ಉನ್ನತವಾದ ಗುರಿಯನ್ನು ಬೆಂಬತ್ತಲು ಯಾವುದೇ ರೀತಿಯ ದೈಹಿಕ ನ್ಯೂನತೆಗಳು ಎಂದೂ ಅಡ್ಡಿಯಾಗಲಾರವು. ಅದರೊಂದಿಗೆ ಅಸಾಧ್ಯವಾದುದನ್ನು ಸಾಧಿಸುವ ಛಲ ಸೇರಿಕೊಂಡರೆ ಗುರಿಯು ಇನ್ನೂ ಹತ್ತಿರವಾಗುತ್ತದೆ. ಆದ್ದರಿಂದ ಯಾವುದೇ ಅಂಗವೈಕಲ್ಯವಿದ್ದರೂ ಸಕಾರಾತ್ಮಕ ಚಿಂತನೆ ಅಂದರೆ ಪಾಸಿಟಿವ್ ಥಿಂಕಿಂಗ್ ಮಾಡುವುದರ ಮೂಲಕ ಗುರಿಯನ್ನು ಸಾಧಿಸಬೇಕು. ಮೇನು ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 1ನೇ ಪ್ರಶ್ನೆ, ಅಂಗಹೀನತೆ ಸಾಧನೆ ಅಡ್ಡಿಯಾಗದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ನಿಜವಾಗಿದೆ, ಹೇಗೆ ವಿವರಿಸಿ? ಉತ್ತರ: ಪುಟ್ಟರಾಜರು ಪಾಣಿನಿಯ ಅಷ್ಟಾಧ್ಯಾಯಿ, ಶರ್ವವರ್ಮನ ಕಾತಂತ್ರ, ಕೇಸಿರಾಜನ ಶಬ್ದಮಣಿ ದರ್ಪಣ, ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಜೊತೆಗೆ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಶಬ್ದಾನುಶಾಸ್ತ್ರ, ಛಂದಶಾಸ್ತ್ರ, ಕನ್ನಡ ವ್ಯಾಕರಣವನ್ನು ಶಾಸ್ತ್ರಬದ್ಧವಾಗಿ ಕಲಿತು ಅವುಗಳಲ್ಲಿ ನಿಷ್ಣಾತರಾದರು. ಬ್ರೈಲ್ ಲಿಪಿ ಅಂದರೆ ಅಂಧರಿಗಾಗಿರುವಂಥ ಲಿಪಿ. ಇವರು ಇದನ್ನು ಬಳಸಿಕೊಂಡು ಓದುತ್ತಾರೆ. ಬ್ರೈಲ್ ಲಿಪಿಯನ್ನು ಕಲಿತು 75ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಇವರು ಸಂಗೀತಗಾರರಾಗಿ, ಹಾಡುಗಾರರಾಗಿ, ವಾಗ್ಗೇಯಕಾರರಾಗಿ, ಕವಿಯಾಗಿ, ಸಾಹಿತಿಯಾಗಿ, ಸಮಾಜ ಸುಧಾರಕರಾಗಿ, ದಾರ್ಶನಿಕ ಪತ್ರಿಕೆಯ ಮಾರ್ಗದರ್ಶಕರಾಗಿ ಅಪೂರ್ವ ಸಾಧನೆ ಮಾಡುವಲ್ಲಿ ಅಂಗಹೀನತೆ ಅವರಿಗೆ ಅಡ್ಡಿಯಾಗಲಿಲ್ಲ. 2ನೇ ಪ್ರಶ್ನೆ, ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸಿದ ಪ್ರಸಂಗವನ್ನು ಕುರಿತು ವಿವರಿಸಿ. ಉತ್ತರ: ಬಾಲಕ ಪುಟ್ಟಯ್ಯನಿಗೆ ಹಾರ್ಮೋನಿಯಂ ನುಡಿಸುವುದರಲ್ಲಿ ತುಂಬಾ ಆಸಕ್ತಿ ಇತ್ತು. ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಹಾರ್ಮೋನಿಯಂ ನುಡಿಸಲು ಆರಂಭಿಸಿದ. ಹಾರ್ಮೋನಿಯಂನಿಂದ ಹೊರಟ ನಾದ ಮಾಧುರ್ಯಕ್ಕೆ ಮನಸೋತ ಜನರು ಮನೆಯ ಒಳಗೂ ಹೊರಗೂ ನೆರೆದರು ಅಂದರೆ ಸೇರಿದರು. ಹೊಲಕ್ಕೆ ಹೋಗಿದ್ದ ಅವರ ಮಾವ ಮನೆಗೆ ಬಂದಾಗ ನೆರೆದಿದ್ದ ಜನರನ್ನು ನೋಡಿ ಆಶ್ಚರ್ಯಚಕಿತರಾದರು. ಮಾವನ ಕಾಲು ಸಪ್ಪಳ ಕೇಳಿ ಎಚ್ಚೆತ್ತ ಬಾಲಕ ಇನ್ನೊಮ್ಮೆ ಹಾರ್ಮೋನಿಯಂ ಮುಟ್ಟುವುದಿಲ್ಲ ಎಂದು ಅಳಲಾರಂಭಿಸಿದ. ಅಳುತ್ತಿದ್ದ ಬಾಲಕನನ್ನು ಎದೆಗಪ್ಪಿಕೊಂಡ ಅವರ ಮಾವ, ಈ ಹಾರ್ಮೋನಿಯಂ ಇನ್ನು ಮುಂದೆ ನನ್ನದಲ್ಲ, ಇದು ನಿನ್ನ ಆಸ್ತಿ ಎಂದು ಸಂತೈಸಿ ಆನಂದ ಬಾಷ್ಪ ಸುರಿಸಿದರು. 3ನೇ ಪ್ರಶ್ನೆ, ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಪ್ರಸಂಗವನ್ನು ವಿವರಿಸಿ. ಉತ್ತರ: ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಪಾಠಶಾಲೆಯು ಹೊಳೆ ಹಾಲೂರಿನಲ್ಲಿ ಕ್ಯಾಂಪ್ ಹಾಕಿತ್ತು. ಆ ಸಂದರ್ಭದಲ್ಲಿ ತಾಯಿ ಸಿದ್ದಮ್ಮನವರು ಮಗನನ್ನು ಕಾಣಲು ಬಂದರು. ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದ ಮಗನನ್ನು ನೋಡಿ ಸಂತಸಪಟ್ಟರು. ಗುರುಗಳ ಆಜ್ಞೆ ಪಡೆದು ಮಗನನ್ನು ಮನೆಗೆ ಬರುವಂತೆ ಕೇಳಿಕೊಂಡರು. ಪುಟ್ಟರಾಜರು ತಮ್ಮ ಮೃದುವಾದ ಮಾತುಗಳಿಂದ ತಮ್ಮ ಇಚ್ಛೆಯನ್ನು ಹೇಳಿದರು. ನನಗೆ ನನ್ನ ಗುರುಗಳೇ ಸರ್ವಸ್ವ. ಅವರು ನನಗೆ ಸಮಾಜದ ಹಣದಿಂದ ವಿದ್ಯೆ ಕೊಟ್ಟಿದ್ದಾರೆ. ಸಮಾಜದ ಋಣವನ್ನು ತೀರಿಸದೆ ನಿನ್ನ ಜೊತೆ ಹೇಗೆ ಬರಲು ಸಾಧ್ಯ? ನಾನು ಎಲ್ಲ ಬಂಧನಗಳನ್ನು ತೊಡೆದು ಹಾಕಿರುವೆ. ನನ್ನನ್ನು ಸಮಾಜಕ್ಕೆ ಅರ್ಪಿಸು ತಾಯಿ ಎಂದು ಕೇಳಿಕೊಂಡರು. 4ನೇ ಪ್ರಶ್ನೆ, ವಿಶೇಷ ಚೇತನರ ವಿಷಯದಲ್ಲಿ ನಮ್ಮ ಹೊಣೆಗಾರಿಕೆ ಏನು? ಹೊಣೆಗಾರಿಕೆ ಅಂದರೆ ಜವಾಬ್ದಾರಿ ಏನು ಅಂತ ಇದರ ಅರ್ಥ. ಉತ್ತರವನ್ನು ಗಮನಿಸೋಣ ಮಕ್ಕಳೇ. ಉತ್ತರ: ಉನ್ನತವಾದ ಗುರಿಯನ್ನು ಬೆಂಬತ್ತಲು ಯಾವುದೇ ರೀತಿಯ ದೈಹಿಕ ನ್ಯೂನತೆಗಳು ಎಂದೂ ಅಡ್ಡಿಯಾಗಲಾರವು. ಅದರೊಂದಿಗೆ ಅಸಾಧ್ಯವಾದುದನ್ನು ಸಾಧಿಸುವ ಛಲ ಸೇರಿಕೊಂಡರೆ ಗುರಿಯು ಇನ್ನೂ ಹತ್ತಿರವಾಗುತ್ತದೆ. ಆದ್ದರಿಂದ ಯಾವುದೇ ಅಂಗವೈಕಲ್ಯವಿದ್ದರೂ ಸಕಾರಾತ್ಮಕ ಚಿಂತನೆ ಮಾಡುವುದರ ಮೂಲಕ ಗುರಿಯನ್ನು ಸಾಧಿಸಬೇಕು. ವಿಕಲಾಂಗರ ಅಂದರೆ ಹ್ಯಾಂಡಿಕ್ಯಾಪ್ಟ್ಸ್ ಅಂತೀವಲ್ಲ ಅವರು. ವಿಕಲಾಂಗರ ವಿಷಯದಲ್ಲಿ ಸಾಮಾನ್ಯ ಜನರ ಹೊಣೆಗಾರಿಕೆ ಎಂದರೆ ಅವರಲ್ಲಿ ಆತ್ಮಾಭಿಮಾನವನ್ನು ತುಂಬಬೇಕು. ಯಾವುದೇ ಕಾರಣಕ್ಕೂ ಅವರನ್ನು
ಬೇರೆ ದೃಷ್ಟಿಯಿಂದ ಕಾಣಬಾರದು. ಸಕಾರಾತ್ಮಕ ಚಿಂತನೆಗೆ ಅವಕಾಶ ಮಾಡಿಕೊಡಬೇಕು. ಅವರಲ್ಲಿ ಕೀಳರಿಮೆ ಬೆಳೆಯದಂತೆ ನೋಡಿಕೊಳ್ಳಬೇಕು. ಪೂರ್ಣಾಂಗರಂತೆ ಬೆಳೆಯಲು ಪ್ರೇರಣೆ ನೀಡಬೇಕು. ಈ ಮೇನು ಸಂದರ್ಭದೊಡನೆ ವಿವರಿಸಿ. 1ನೇ ಪ್ರಶ್ನೆ, ಅರಿಯುವುದರ ಬದಲು ಗುಡ್ಡಿನ ಅರಿದು ಕಣ್ಣು ಹೋಗಿಬಿಟ್ಟವು. ಹೇಳಿಕೆ. ಈ ವಾಕ್ಯವನ್ನು ರಮೇಶಗೌಡ, ಮಲ್ಲನಗೌಡ, ಕಲ್ಲನಗೌಡರವರು ಬರೆದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಪುಟ್ಟರಾಜರಿಗೆ ಅಂಗವೈಕಲ್ಯತೆಯ ಬಗ್ಗೆ ಯಾವುದೇ ವೇದನೆ ಇರಲಿಲ್ಲ ಎಂದು ತಿಳಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ವಿವರಣೆ: ನಾನು ಹುಟ್ಟಿದ 6 ತಿಂಗಳಿಗೆ ಕಣ್ಣು ಬೇನೆ ಬಂದಿತ್ತು. ನಾಟಿ ವೈದ್ಯರಿಗೆ ತೋರಿಸಿದಾಗ ಕಣ್ಣಿಗೆ ನಾಯಿ ಮೈಯಲ್ಲಿರುವ ಹುಳುಗಳನ್ನು ಮುಟ್ಟಿಸಬೇಕೆಂದು ಹೇಳಿದರು. ಹಾಗೆ ಮಾಡುವಾಗ ಕೈಜಾರಿ ಹುಳುಗಳು ಕಣ್ಣಲ್ಲಿ ಬಿದ್ದು ಅರಿಯುವುದರ ಬದಲು ಗುಡ್ಡಿನ ಅರಿದು ಕಣ್ಣು ಹೋಗಿಬಿಟ್ಟವು. ಹೀಗೆ ಹೇಳುವಾಗ ಗವಾಯಿಗಳಲ್ಲಿ ಯಾವ ವೇದನೆಯೂ ಇರುತ್ತಿರಲಿಲ್ಲ ಎಂದು ಲೇಖಕರು ಹೇಳುತ್ತಾರೆ. 2ನೇ ಪ್ರಶ್ನೆ, ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ. ಹೇಳಿಕೆ. ಈ ವಾಕ್ಯವನ್ನು ರಮೇಶಗೌಡ, ಮಲ್ಲನಗೌಡ, ಕಲ್ಲನಗೌಡರವರು ಬರೆದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಬಾಲಕ ಪುಟ್ಟಯ್ಯ ಹಾರ್ಮೋನಿಯಮನ್ನು ನುಡಿಸಿದ ಪ್ರಸಂಗವನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ವಿವರಣೆ: ಬಾಲಕ ಪುಟ್ಟಯ್ಯ ಮನೆಯಲ್ಲಿ ಯಾರೂ ಇಲ್ಲದಾಗ ಹಾರ್ಮೋನಿಯಂ ನುಡಿಸಲು ಆರಂಭಿಸಿದ. ಹಾರ್ಮೋನಿಯಂನಿಂದ ಹೊರಟ ನಾದ ಮಾಧುರ್ಯಕ್ಕೆ ಮನಸೋತ ಜನರು ಮನೆಯ ಒಳಗೂ ಹೊರಗೂ ನೆರೆದರು. ಹೊಲಕ್ಕೆ ಹೋಗಿದ್ದ ಅವರ ಮಾವ ಮನೆಗೆ ಬಂದಾಗ ನೆರೆದಿದ್ದ ಜನರನ್ನು ನೋಡಿ ಆಶ್ಚರ್ಯಚಕಿತರಾದರು. ಮಾವನ ಕಾಲು ಸಪ್ಪಳ ಕೇಳಿ ಎಚ್ಚೆತ್ತ ಬಾಲಕ ಇನ್ನೊಮ್ಮೆ ಹಾರ್ಮೋನಿಯಂ ಮುಟ್ಟುವುದಿಲ್ಲ ಎಂದು ಅಳಲಾರಂಭಿಸಿದ. ಅಳುತ್ತಿದ್ದ ಬಾಲಕನನ್ನು ಎದೆಗಪ್ಪಿಕೊಂಡ ಅವರ ಮಾವ, ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ, ಇದು ನಿನ್ನ ಆಸ್ತಿ ಎಂದು ಸಂತೈಸಿ ಆನಂದ ಬಾಷ್ಪ ಸುರಿಸಿದರು. 3ನೇ ಸಂದರ್ಭ: ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ. ಹೇಳಿಕೆ. ಈ ವಾಕ್ಯವನ್ನು ರಮೇಶಗೌಡ, ಮಲ್ಲನಗೌಡ, ಕಲ್ಲನಗೌಡರವರು ಬರೆದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಪುಟ್ಟರಾಜರನ್ನು ಕುರಿತು ಪಂಚಾಕ್ಷರಿ ಗುರುಗಳು ಸಿದ್ದಮ್ಮ ತಾಯಿಗೆ ಹೇಳಿದ ಮಾತು ಇದಾಗಿದೆ. ವಿವರಣೆ: ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಪಾಠಶಾಲೆಯು ಹೊಳೆಹಾಲೂರಿನಲ್ಲಿ ಕ್ಯಾಂಪ್ ಹಾಕಿತ್ತು. ಆ ಸಂದರ್ಭದಲ್ಲಿ ತಾಯಿ ಸಿದ್ದಮ್ಮನವರು ಮಗನನ್ನು ಕಾಣಲು ಬಂದರು. ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದ ಮಗನನ್ನು ನೋಡಿ ಸಂತಸಪಟ್ಟರು. ಗುರುಗಳಿಗೆ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಕೇಳಿಕೊಂಡರು. ಆಗ ಗುರುಗಳು, ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ ಎಂದು ಹೇಳುತ್ತಾರೆ. 4ನೇ ಸಂದರ್ಭ: ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಹೇಳಿಕೆ. ಈ ವಾಕ್ಯವನ್ನು ರಮೇಶಗೌಡ, ಮಲ್ಲನಗೌಡ, ಕಲ್ಲನಗೌಡರವರು ಬರೆದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಪುಟ್ಟರಾಜರು ತಮ್ಮ ಜೀವನ ಸಮಾಜ ಸೇವೆಗೆ ಮೀಸಲು ಎಂದು ತಮ್ಮ ತಾಯಿ ಸಿದ್ದಮ್ಮನವರಿಗೆ ಹೇಳುವ ಮಾತು. ವಿವರಣೆ: ತಾಯಿ ಸಿದ್ದಮ್ಮನವರು ಗುರುಗಳ ಆಜ್ಞೆ ಪಡೆದು ಮಗನನ್ನು ಮನೆಗೆ ಬರುವಂತೆ ಕೇಳಿಕೊಂಡರು. ಪುಟ್ಟರಾಜರು ತಮ್ಮ ಮೃದುವಾದ ಮಾತುಗಳಿಂದ ತಮ್ಮ ಇಚ್ಛೆಯನ್ನು ಹೇಳಿದರು. ನನಗೆ ನನ್ನ ಗುರುಗಳೇ ಸರ್ವಸ್ವ. ಅವರು ನನಗೆ ಸಮಾಜದ ಹಣದಿಂದ ವಿದ್ಯೆ ಕೊಟ್ಟಿದ್ದಾರೆ. ಸಮಾಜದ ಋಣವನ್ನು ತೀರಿಸದೆ ನಿನ್ನ ಜೊತೆ ಹೇಗೆ ಬರಲು ಸಾಧ್ಯ? ನಾನು ಎಲ್ಲ ಬಂಧನಗಳನ್ನು ತೊಡೆದು ಹಾಕಿರುವೆ. ನನ್ನನ್ನು ಸಮಾಜಕ್ಕೆ ಅರ್ಪಿಸು ತಾಯಿ ಎಂದು ಕೇಳಿಕೊಂಡರು. 5ನೇ ಸಂದರ್ಭ: ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಹರಳಿತ್ತು. ಹೇಳಿಕೆ. ಈ ವಾಕ್ಯವನ್ನು ರಮೇಶಗೌಡ, ಮಲ್ಲನಗೌಡ, ಕಲ್ಲನಗೌಡರವರು ಬರೆದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಪಂಚಾಕ್ಷರಿ ಗುರುಗಳು ಹಾಗೂ ಪುಟ್ಟರಾಜರ ಗುರು ಶಿಷ್ಯರ ಸಂಬಂಧವನ್ನು ಕುರಿತು ಹೇಳುವಾಗ ಈ ಮಾತು ಬಂದಿದೆ. ವಿವರಣೆ: ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವ ಪಡೆದ ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗುರುಗಳನ್ನು ಅನುಸರಿಸಬೇಕು. ಅವರ ನುಡಿಯೇ ನನಗೆ ಮಂತ್ರ, ಅವರ ನಡೆಯೇ ನನಗೆ ಆಚಾರವಾಗಬೇಕು ಎಂದು ನಿರ್ಧರಿಸಿದ್ದನ್ನು ತನ್ನ ಸಹಪಾಠಿಗಳಿಗಿಂತ ಬಲುಬೇಗ ಗುರುಗಳು ಹೇಳಿದ್ದನ್ನು ಗ್ರಹಿಸಿ ಕಲಿತುಕೊಂಡರು. ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಹರಳಿತ್ತು. ಮಕ್ಕಳ ಮೇನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. 5 ಬಿಟ್ಟ ಸ್ಥಳಗಳ ಪ್ರಶ್ನೆಗಳಿದೆ, ಉತ್ತರಗಳನ್ನು ಗಮನಿಸೋಣ. 1ನೇ ಪ್ರಶ್ನೆ, ಪುಟ್ಟರಾಜರ ಜನ್ಮಸ್ಥಳ ಡ್ಯಾಶ್ ಅಂತ ಇದೆ. ಹಾವೇರಿ ಜಿಲ್ಲೆಯ ದೇವರ ಹೊಸಕೋಟೆ ಉತ್ತರವಾಗಿದೆ ಮಕ್ಕಳೇ. 2ನೇದು, ಪುಟ್ಟರಾಜರು ಡ್ಯಾಶ್ ರಂದು ಜನಿಸಿದರು. ಉತ್ತರ 1914 ಮಾರ್ಚ್ 3. ಪುಟ್ಟರಾಜರು 1914 ಮಾರ್ಚ್ 3ರಂದು ಜನಿಸಿದರು. 3ನೇ ಪ್ರಶ್ನೆ, ಪುಟ್ಟರಾಜರ ಗುರುಗಳ ಹೆಸರು ಡ್ಯಾಶ್. ಉತ್ತರ ಪಂಡಿತ ಪಂಚಾಕ್ಷರಿ ಗವಾಯಿಗಳು. 4ನೇ ಪ್ರಶ್ನೆ, ಪುಟ್ಟರಾಜರು ಡ್ಯಾಶ್ ರಂದು ಅನಂತದಲ್ಲಿ ಲೀನವಾದರು. ಉತ್ತರ 17/9/2010. ಪುಟ್ಟರಾಜರು 17/9/2010 ರಂದು ಅನಂತದಲ್ಲಿ ಲೀನವಾದರು. ಉಮೇನು ಆ ಪಟ್ಟಿಯೊಂದಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಆ ಪಟ್ಟಿ: 1 ಪಾಣಿನಿ, 2 ಶಿವವರ್ಮ, 3 ಕೇಸಿರಾಜ, 4 ನಿಜಗುಣ ಶಿವಯೋಗಿಗಳು. ಬಾ ಪಟ್ಟಿ: ಆ ಕೈವಲ್ಯ ಪದ್ಧತಿ, ಆ ಶುದ್ಧಮಣಿ ದರ್ಪಣ, ಈ ಅಷ್ಟಾಧ್ಯಾಯಿ,
ಈ ಕಾತಂತ್ರ. ಉತ್ತರಗಳನ್ನು ಗಮನಿಸೋಣ. ಹೊಂದಿಸಿ ಬರೆದಿದೆ. 1 ಪಾಣಿನಿ ಅಷ್ಟಾಧ್ಯಾಯಿ, 2 ಶರ್ವವರ್ಮ ಕಾತಂತ್ರ, 3 ಕೇಸಿರಾಜ ಶಬ್ದಮಣಿ ದರ್ಪಣ, 4 ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ. ಭಾಷಾಭ್ಯಾಸ. ಆಮೇನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸ್ವಂತ ವಾಕ್ಯಗಳನ್ನು ಮಕ್ಕಳೇ ನಿಮಗೆ ಇಷ್ಟವಾದ ರೀತಿಯಲ್ಲಿ ಅರ್ಥಬದ್ಧವಾಗಿ ಬರೆಯಿರಿ. ಆಗ್ತದೆ. ನಿಮ್ಮ ಯೋಚನಾ ಲಹರಿಗೆ ತಕ್ಕಂತೆ ಸ್ವಂತ ವಾಕ್ಯಗಳಿಗೆ ನೀವು ಉತ್ತರವನ್ನು ಬರೆಯಬಹುದು. 1ನೇದು ಸಿಂಹಾವಲೋಕನ. ಪ್ರತಿದಿನ ನಾವು ಕಲಿತ ಅಭ್ಯಾಸವನ್ನು ಕೊನೆಯಲ್ಲಿ ಸಿಂಹಾವಲೋಕನ ಮಾಡಿಕೊಳ್ಳಬೇಕು. 2ನೇದು ನಿಬ್ಬೆರಗಾಗು. ಪುಟ್ಟರಾಜರ ಗಾಯನವನ್ನು ಕೇಳಿದ ಜನ ನಿಬ್ಬೆರಗಾದರು. 3 ಕಣ್ಮಣಿ. ಪುಟ್ಟರಾಜರು ಅಂಧರ ಅನಾಥರ ಪಾಲಿನ ಕಣ್ಮಣಿಯಾಗಿದ್ದರು. 4ನೇದು ತಲ್ಲೀನತೆ. ಆನಂದಲಾಲ್ರ ಶಹನಾಯಿ ನಾದವನ್ನು ಕೇಳಿ ನಾನು ತಲ್ಲೀನತೆಗೊಂಡೆನು. 5 ಗುರುಸೇವೆ. ಪ್ರತಿಯೊಬ್ಬರು ತಮ್ಮ ಗುರುಗಳ ಸೇವೆಯನ್ನು ಮಾಡಬೇಕು. 6 ಅಭಿಲಾಷೆ. ನನಗೆ ಈ ದೇಶವನ್ನು ಪ್ರಗತಿಪೂರ್ವಕವಾಗಿ ನೋಡಬೇಕೆಂಬ ಅಭಿಲಾಷೆ ಇದೆ. 7 ಅಂತಃಕರಣ. ನಾವು ವಿಶೇಷ ಚೇತನರನ್ನು ಅಂತಃಕರಣದಿಂದ ಮಾತನಾಡಿಸಬೇಕು. ಆಮೇನು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ಉತ್ತರ. 1ನೇದು ದೃಷ್ಟಿ ದಿಟ್ಟಿ, 2ನೇದು ಸಂಸ್ಕೃತ ಸಕ್ಕದ, 3ನೇದು ಯೋಗಿ ಜೋಗಿ, 4ನೇದು ಆಶ್ಚರ್ಯ ಅಚ್ಚರಿ, 5ನೇದು ಜ್ಞಾನ ಧ್ಯಾನ. ಈಮೇನು ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. 1ನೇದು ಪಂಚಾಕ್ಷರಿ. ಈ ಪದವನ್ನು ಬಿಡಿಸಿ ಬರೆದಾಗ ಪಂಚ ಪ್ಲಸ್ ಅಕ್ಷರಿ ಸವರ್ಣ ದೀರ್ಘ ಸಂಧಿ. ಅದೇ ರೀತಿ 2ನೇದು ಸುವರ್ಣಾಕ್ಷರ. ಈ ಪದವನ್ನು ಬಿಡಿಸಿ ಬರೆದಾಗ ಸುವರ್ಣ ಪ್ಲಸ್ ಅಕ್ಷರ ಸವರ್ಣ ದೀರ್ಘ ಸಂಧಿ. 3ನೇದು ಇನ್ನೊಂದು. ಈ ಪದವನ್ನು ಬಿಡಿಸಿ ಬರೆದಾಗ ಇನ್ನು ಪ್ಲಸ್ ಒಂದು ಲೋಪ ಸಂಧಿ. 4ನೇದು ತನ್ನಿಚ್ಛೆ ಪದವನ್ನು ಬಿಡಿಸಿ ಬರೆದಾಗ ತನ್ನ ಪ್ಲಸ್ ಇಚ್ಛೆ ಲೋಪ ಸಂಧಿ. 5ನೇದು ತತ್ವಾನುಯಾಯಿ. ಈ ಪದವನ್ನು ಬಿಡಿಸಿ ಬರೆದಾಗ ತತ್ವ ಪ್ಲಸ್ ಅನುಯಾಯಿ ಸವರ್ಣ ದೀರ್ಘ ಸಂಧಿ. 6ನೇ ಪದ ರುದ್ರಾಕ್ಷಿ. ಈ ಪದವನ್ನು ಬಿಡಿಸಿ ಬರೆದಾಗ ರುದ್ರ ಪ್ಲಸ್ ಅಕ್ಷಿ ಸವರ್ಣ ದೀರ್ಘ ಸಂಧಿ. 7ನೇದು ಹಿಮಾಲಯ. ಈ ಪದವನ್ನು ಬಿಡಿಸಿ ಬರೆದಾಗ ಹಿಮ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ. ಈಮೇನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ. 1ನೇದು ಆಸಕ್ತಿ ನಿರಾಸಕ್ತಿ, 2ನೇದು ಶ್ರೇಷ್ಠ ಕನಿಷ್ಠ, 3ನೇದು ಗೌರವ ಅಗೌರವ, 4ನೇದು ಹೊರಗೆ ಒಳಗೆ, 5ನೇದು ಸ್ವೀಕರಿಸು ತಿರಸ್ಕರಿಸು, 6ನೇದು ಬಾಹ್ಯ ಆಂತರಿಕ, 7ನೇದು ಸ್ವದೇಶಿ ವಿದೇಶಿ, 8ನೇದು ಸ್ವಾತಂತ್ರ್ಯ ಪಾರತಂತ್ರ್ಯ. ಮಕ್ಕಳೇ, ಇದುವರೆಗೂ ಈ ವಿಡಿಯೋದಲ್ಲಿ ಪ್ರಶ್ನೋತ್ತರಗಳಿಗೆ ಉತ್ತರಗಳನ್ನು ತಿಳಿದುಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೂ ಭಾಷಾಭ್ಯಾಸಗಳಿಗೆ ಉತ್ತರಗಳನ್ನು ವಿವರಿಸಿದ್ದೀನಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.